ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಯಾಕಪ್ಪ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ ಅಂತ ಅಂದರೆ ಮುಂದೆ ಹೇಳ್ತೀನಿ. ನಾನಂತೂ ರೆಡಿ ಆಗೋದಕ್ಕೆ ತುಂಬ ಟೈಮ್ ತೊಗೊಳ್ಳೋದೇ ಇಲ್ಲ. ತುಂಬ ಕ್ವಿಕ್ಕಾಗಿ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ನಾನೆಲ್ಲ ಫಾಲೋ ಮಾಡೋದು ಸೇಮ್, ಎಲ್ಲದಕ್ಕೂ ಒಂದೇ ರೊಟೀನ್ ಥರ ಫಾಲೋ ಮಾಡ್ತೀನಿ. ಏನಪ್ಪ ಅಂದರೆ ನಮ್ಮ ಆಫೀಸಲ್ಲಿ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದರು. ಐ ಥಿಂಕ್ ಇದೇ ಫಸ್ಟ್ ಟೈಮ್ ನಾನು ಆ ಆಫೀಸಲ್ಲಿ ಆಲ್ಮೋಸ್ಟ್ ಇನ್ನೇನು 3 ಇಯರ್ಸ್ ಆಗ್ತಾ ಬಂತು. ಈ ಒಂದು 3 ಇಯರ್ಸಲ್ಲಿ ಅವ್ರು ಇದೇ ಫಸ್ಟ್ ಟೈಮ್ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಎಲ್ಲರಿಗೂ ರೆಡಿಯಾಗಿ ಬರ್ತೀನಿ ಅಂತ ಹೇಳಿದ್ದೆ. ಅದರಿಂದ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. ಬಟ್ ಏನಂದರೆ ಬೆಳಗ್ಗೆ ಲೇಟ್ ಆಗಿಬಿಟ್ಟಿತ್ತು, ನಾನು ಎದ್ದಿದ್ದೇ ಲೇಟ್ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ಎಲ್ರಿಗೂ ನಾನು ಸ್ಯಾರಿ ಹಾಕ್ಕೊಂಬರ್ತೀನಿ ಅಂತ ಬೇರೆ ಹೇಳಿದ್ದೆ. ಸೊ ಅದರಿಂದ ನಾನು ಎದ್ದು ಸ್ವಲ್ಪ ಬೇಗ ಬೇಗ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೆ. ಅದ್ರ ಜೊತೆಗೆ ನಿಮಗೂ ತೋರಿಸೋಣ ನಮ್ಮ ಆಫೀಸಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ನಾನು ಎಲ್ಲಾದರೂ ಹೋಗಬೇಕಿದ್ರೆ ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೂ ತೋರಿಸೋಣ ಅಂತ ಈ ಒಂದು ವಿಡಿಯೋನ ತಗೊಳ್ತಿದ್ದೀನಿ. ನಾನಂತೂ ಎಲ್ಲಿಗೆ ಹೋದರೂ, ಯಾವುದೇ ಫಂಕ್ಷನಿಗೆ ಹೋದರೂ, ಏನೇ ಒಂದು ಮೇನ್ ಫಂಕ್ಷನ್ಸ್ ಅಂತ ಇದ್ರೂ ಇದೇ ಸ್ಟೆಪ್ಸ್ ನಾನು ಫಾಲೋ ಮಾಡೋದು. ಇದಕ್ಕಿಂತ ಅಡಿಷ್ನಲಾಗಿ ನಾನು ಇನ್ನೇನೂ ಹಚ್ಕೊಳ್ಳೋದಿಲ್ಲ. ಫಸ್ಟು ಒಂದು ಫೇಸ್ ವಾಶ್ನ ಮಾಡಿಕೊಂಡು ರೋಸ್ ವಾಟರ್ ಇರುತ್ತಲ್ಲ ಅದನ್ನು ಸ್ಪ್ರೇ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಮಾಯ್ಶ್ಚರೈಸರ್ ಹಚ್ಕೊಳ್ತೀನಿ. ಅದಾದಮೇಲೆ ಅದು ಸ್ವಲ್ಪ ಸ್ಕಿನ್ ಹಾಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತಾದಮೇಲೆ ಕಂಪ್ಯಾಕ್ಟ್ ಪೌಡರ್ ಹಚ್ಕೊಳ್ತೀನಿ. ಅಷ್ಟೇ ನನ್ನ ಸ್ಕಿನ್ನಿಗೆ ನಾನು ಹಚ್ಕೊಳ್ಳೋದು. ಇನ್ನು ಮಿಕ್ಕಿದ್ದೇನಪ್ಪ ಅಂದರೆ ಹಣೆಗೊಂದು ಬೊಟ್ಟು ಇಟ್ಕೊಳ್ತೀನಿ, ಲಿಫ್ಟಿಗೆ ಹಚ್ಕೊಳ್ತೀನಿ, ಹಾಗೆಯೇ ಒಂದು ಮಸ್ಕರ ಹಾಕ್ಕೊಂಡು ನಾನು ಮೇಕಪ್ನ ಮುಗಿಸ್ತೀನಿ. ಇದನ್ನೇ ಹೆವಿ ಮೇಕಪ್ ಅಂತ ಅಂತಿರ್ತಾರೆ. ನಾನು ಯೂಶ್ವಲಿ ಅಷ್ಟು ಮೇಕಪ್ ಮಾಡ್ಕೊಳ್ಳೋದಿಲ್ಲ. ನಾನು ಫೌಂಡೇಶನ್ ಅದೆಲ್ಲ ಹಚ್ಚೋದಿಲ್ಲ. ಆಲ್ಮೋಸ್ಟ್ ಯಾವಾಗಲೂ ಸ್ವಲ್ಪ ಡಾರ್ಕಾಗೇ ನಾನು ಲಿಫ್ಟಿಕ್ನ ಹಚ್ಕೊಂಡಿರ್ತೀನಿ. ಯಾಕಂದರೆ ಬೇರೆ ಏನೂ ಸ್ಕಿನ್ನಿಗೆ ಮೇಕಪ್ ಮಾಡಿರೋದಿಲ್ಲ ಅಲ್ವಾ. ಸೊ ಅದರಿಂದ ಅಟ್ಲೀಸ್ಟ್ ಲಿಪ್ಸ್ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅದು ಅಂತ ಹೇಳಿಬಿಟ್ಟು ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕಾಗಿ ಹಾಕ್ಕೊಂಡಿರ್ತೀನಿ. ನಾನು ಜಾಸ್ತಿ ಕಪ್ ಕೂಡ ಹಚ್ತಿರ್ಲಿಲ್ಲ, ಬಟ್ ಇವಾಗ ಸ್ವಲ್ಪ ಹಚ್ಚೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಇತ್ತೀಚೆಗೆ ತುಂಬ ಫೆಸ್ಟಿವಲ್ಸ್ ಎಲ್ಲ ಹೊಸದಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ವರ್ಷ. ಯಾಕೆ ಅಂತ ನಾನು ಹೇಳಿದ್ನಲ್ಲ, ಈ ಕಂಪ್ನಿ ಜಾಯ್ನ್ ಆಗಿ ಆಲ್ಮೋಸ್ಟ್ 3 ಇಯರ್ಸ್ ಆಗ್ತಾ ಬಂತು. ಇಷ್ಟೊಂದೆಲ್ಲ ಸೆಲೆಬ್ರೇಟ್ ಮಾಡಿರಲಿಲ್ಲ. ಕೆಲವೊಂದು ಮೇನ್ ಫೆಸ್ಟಿವಲ್ಸ್ ಅಷ್ಟೇ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು. ಬಟ್ ಈ ಸಲ ಆಲ್ಮೋಸ್ಟ್ ಎಲ್ಲ ಹಬ್ಬನೂ ಸೆಲೆಬ್ರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಒಳ್ಳೆ ವಿಷಯನೇ ಅಲ್ವಾ. ನಮಗೂ ಖುಷಿ ಆಗುತ್ತೆ, ಮೋಟಿವೇಟ್ ಆಗುತ್ತೆ. ನಮ್ಮ ಹಬ್ಬಗಳನ್ನ ಅಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ ಕಂಪ್ನೀಸಲ್ಲಿ ಅಂದರೆ ತುಂಬಾ ಖುಷಿ ಆಗುವಂಥ ವಿಷಯ ಅದು ಅಂತ ಹೇಳ್ಬಹುದು. ಸೊ ನೋಡಿ, ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಲೈಟ್ ಕಲರ್ ಸ್ಯಾರಿ ಇದ್ದಿದ್ದು, ಆ್ಯಂಡ್ ವೆರಿ ಸಿಂಪಲ್ ಸ್ಯಾರಿ. ಇವಾಗ ಬೇಸಿಗೆ ಕೂಡ ಇದೆ, ತುಂಬ ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೇ ನಾನು ಸಿಂಪಲ್ ಸೀರೆ ಹಾಕ್ಕೊಂಡೆ. ಹಾಗೆಯೇ ಆಟೋ ಬುಕ್ ಮಾಡಿದ್ದೆ, ಬರಬೇಕಲ್ವ, ಹೋಗೋದಕ್ಕೆ ಆಫೀಸಿಗೆ. ಬಸ್ಸಲ್ಲೆಲ್ಲ ಆಗೋದಿಲ್ಲ. ಸೊ ಸುನೀಲ್ ಟಿಫಿನೆಲ್ಲ ಅವರೇ ರೆಡಿ ಮಾಡಿದ್ರು, ಬಾಕ್ಸಿಗೆಲ್ಲ ಹಾಕಿ ಅವರೇ ಕಳಿಸ್ಕೊಟ್ರು. ನನಗೆ ನಾನೇನೋ ಒಂದು ಸ್ಕೂಲ್ಗೆ ಹೋಗ್ತಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ನಾನು ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಬಟ್ ಇದೇ ಫಸ್ಟ್ ಅಂದರೆ ಮದುವೆ ಆದಮೇಲೇ ಅವ್ರು ನನಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಈ ಥರ ಎಲ್ಲಾದರೂ ಹೋಗಬೇಕಿದ್ರೆ, ಅಂದರೆ ಫಂಕ್ಷನ್ ಆಫೀಸಲ್ಲಿದ್ದಾಗ ಹೋಗಬೇಕಿದ್ರೆ ಈ ಥರ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸ್ತಾರೆ. ತುಂಬ ಖುಷಿ ಆಗುತ್ತೆ. ಬಂದೆ ನಾನು ಆಫೀಸಿಗೆ. ಬಂದು ನೋಡಿದ್ರೆ ಫುಲ್ ಡೆಕೋರೇಷನ್ ಮಾಡಿದ್ರು. ಯಾವಾಗ್ಲೂ ಅಷ್ಟೇ ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ಗೂ ಬೇರೆ ಬೇರೆ ಥರ ಆ ಒಂದು ಪರ್ಟಿಕ್ಯುಲರ್ ಥೀಮಲ್ಲೇ ಡೆಕೋರೇಷನ್ ಮಾಡಿಸಿರ್ತಾರೆ. ಈ ಸಲವೂ ಅಷ್ಟೇ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಚೆನ್ನಾಗಿಯೇ ಮಾಡಿದರು ಅಂತ ಹೇಳ್ಬೋದು. ಸೊ ಬಂದೆ ವರ್ಕ್ ಸ್ಟೇಷನ್ನಿಗೆ. ಆಲ್ಮೋಸ್ಟ್ ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು, ಅರೌಂಡ್ 10:30 ಆಗಿಬಿಟ್ಟಿತ್ತು ನಾನು ಆಫೀಸಿಗೆ ಬಂದು ಸ್ವಲ್ಪ ಎಲ್ಲರದೂ ವರ್ಕ್ ಸ್ಪೇಸ್ದೆಲ್ಲ ಕ್ಲಿಪ್ನ ಆ್ಯಡ್ ಮಾಡಿಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ನನಗಂತೂ ಅವತ್ತು ತುಂಬ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ಆ ವಾರದಲ್ಲಂತೂ ಫುಲ್ಲು ನನ್ನ ಕೆಲಸ ಇತ್ತು. ಬೆಳಿಗ್ಗೆ ನಾನು ಆಲ್ಮೋಸ್ಟು ಮನೆ 9 ಗಂಟೆಗೆ ಬಿಟ್ಟರೆ ರಾತ್ರಿ 9:45ಗೆ ಬರ್ತಿದ್ದೆ. ಅಷ್ಟು ಕೆಲಸ ಇರ್ತಿತ್ತು. ಬಟ್ ಕೆಲವೊಂದು ಸಲ ತುಂಬ ಹೆಕ್ಟಿಕ್ ಅನಿಸುತ್ತೆ. ಕೆಲವೊಂದು ಸಲ ಸೀಸನ್ ಅಲ್ಲ ಅಂದಾಗ ಓಕೆ ಅಂತ ಅನಿಸುತ್ತೆ. ಸೊ ನೋಡಬೇಕು ಈ ಸಲ ಬ್ಯುಸಿ ಸೀಸನ್ ಎಲ್ಲ ಯಾವ ಥರ ಆಗುತ್ತೆ ಅಂತ.
ನನಗೇನು ಸೀರೆ ಉಟ್ಕೊಂಡು ಕೆಲಸ ಮಾಡೋದಕ್ಕೆ ಅಷ್ಟೊಂದು ಕಿರಿಕಿರಿ ಅಂತ ಏನು ಅನಿಸೋದಿಲ್ಲ. ನನಗೆ ಸೀರೆ ಹಾಕ್ಕೊಳ್ಳೋದು ತುಂಬ ಇಷ್ಟ. ಅದರಿಂದ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ಅಂತಲೇ ಹೇಳಬಹುದು. ಸೊ ಹಾಗೆ ಈ ಸಲ ನಮ್ಮ ಮನೆಯಲ್ಲಿ ನಾನೇನು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿಲ್ಲ. ರೀಸನ್ ಇಷ್ಟೇ, ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೀನಲ್ಲ, ಮನೆ ಶಿಫ್ಟ್ ಮಾಡೋದು. ಸೊ ಯಾವುದನ್ನು ಜೋಡಿಸ್ಕೊಳ್ಳೋದಕ್ಕೆ ನನಗಾಗಲಿ ಸುನಿಲ್ಗಾಗಲಿ ಟೈಮ್ ಸಿಕ್ಕಿಲ್ಲ. ಈ ವೀಕೆಂಡ್ ಎಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಾವು ಯುಗಾದಿ ಹಬ್ಬಕ್ಕೆ. ಐನೋ ಇದು ಫಸ್ಟು ಯುಗಾದಿ ಹಬ್ಬ ನಾವು ಮದುವೆ ಆದಮೇಲೆ ಸೆಲೆಬ್ರೇಟ್ ಮಾಡಬೇಕಿತ್ತು, ಬಟ್ ಟೈಮ್ ಅಭಾವ ಇರುವ ಕಾರಣ. ನಂದು ಬಾಕ್ಸ್ ತಂದಿದ್ದೆ. ನಾನು ಬಾಕ್ಸ್ನ ಖಾಲಿ ಮಾಡಿ ಇವರೆಲ್ಲ ಏನಾದ್ರು ತಿನ್ನೋಣ ಅಂತ ಹೊರಗಡೆ ಬಂದಿದ್ದರು. ಅಂದರೆ ಅದೇ ಕ್ಯಾಂಪಸಲ್ಲೇ ಫುಡ್ ಕೋರ್ಟ್ಸ್ ಇರುತ್ತಲ್ಲ, ಅಲ್ಲಿ ಬಂದಿದ್ದರು. ಸೊ ನಾನು ಅದಕ್ಕೆ ಹಾಗೆ ಸುಮ್ಮನೆ ಜಾಯ್ನ್ ಆಗೋಣ ಅಂಥೇಳಿ ಬಂದಿದ್ದೆ. DBCನ ಏನು ಆರ್ಡರ್ ಮಾಡಿಕೊಂಡು ತಿಂದು. ನಮ್ಮ ಗ್ರೂಪಲ್ಲಿ ನಾನು, ನಿಧಿ ಹಾಗೆ ರೋನಕ್ಕಷ್ಟೇ ಸ್ಯಾರಿ ಹಾಕ್ಕೊಂಬಂದಿದ್ದು. ಎಲ್ರಿಗೂ ಹಾಕೋಬಾ ಅಂತ ಅಂದು, ಬಟ್ ಎಲ್ಲರೂ ಇಲ್ಲ ಕೆಲಸ ಇದೆ, ಹಾಗೆ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಹಾಕ್ಕೊಂಡು ಬಂದಿರಲಿಲ್ಲ. ನಾನು ಯೂಶ್ವಲಿ ಹಾಕ್ಕೊಂಡು ಹೋಗ್ತಿರ್ತೀನಿ ಆಫೀಸ್ಗೆ ಸ್ಯಾರೀಸ್ ಎಲ್ಲ. ಹಾಗೆ ಇಲ್ಲಿ ನೋಡಿ ನಮ್ಮ ಅಶ್ವಿನಿ ಐಸ್ ಕ್ರೀಮ್ ತಿನ್ನೋದು ಹೇಳ್ಕೊಡ್ತಿದ್ದಾಳೆ. ಪಾಪ ಅವಳು ನಾನು ತಿಂತೀನಿ ಕೊಡು ಅಂತ ಈಸ್ಕೊಂಡ್ಲು. ನೋಡಿದ್ರೆ ಅದು ಐಸ್ ಕ್ರೀಮ್ ಕೋನ್ ಇದೆಯಲ್ಲ, ಅದು ಪಟ್ ಅಂತ ಮೆಲ್ಟಾಗಿ ಒಡೆದೇ ಹೋಯಿತು. ನೋಡಿ ಪಾಪ ಫುಲ್ ಟೆನ್ಷನ್ ಆಗಿಬಿಟ್ಲು. ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಫಸ್ಟ್ ಸೆಕೆಂಡ್ ಅವಳಿಗೆ. ನಮಗಂತೂ ಅರ್ಶಿನಿನ ಕಾಡಿಸೋದಕ್ಕೆ ಟೈಮ್ ಸಿಕ್ಕಿದ್ರೆ ಸಾಕು, ಬಿಡೋದೇ ಇಲ್ಲ. ಸೊ ನೆಕ್ಸ್ಟು ಈ ಥರ ಫ್ಲೋರ್ ಎಲ್ಲ ಡೆಕೋರೇಷನ್ ಮಾಡಿದರು. ಅಂದರೆ ನಾನು ಹೇಳಿದ್ದೀನಲ್ಲ ಲಾಸ್ಟ್ ವ್ಲಾಗ್ಸಲ್ಲೇ 3 ಫ್ಲೋರ್ಸ್ ಇದೆ BDO ರೈಸ್ ಅವ್ರದ್ದು. ಇದು 6th ಫ್ಲೋರಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು. ಎಲ್ಲರೂ ಆ ಒಂದು ಪಾಯಿಂಟಿಗೆ ಫೋಟೋ ತಕ್ಕೊಳ್ಳೋದಕ್ಕೆ ಅಂತ ಕಾಯ್ತಾಯಿದ್ರು. ಇಲ್ಲಿ ನೋಡಿ ಹೇಗೆ ಫೋಸ್ ಕೊಡ್ತಿದ್ದಾರೆ ಅಂದರೆ, ಇವರೇ ರಂಗೋಲಿನ ಬಿಡಿಸಿರೋದಲ್ಲಿ ಫ್ಲವರ್ ರಂಗೋಲಿನ ಅನ್ನೋ ಥರ. ನಾನು ಹಾಗೆ ಒಂದು ಕ್ಲಿಪ್ ತಗೊಂಡು ಆ್ಯಡ್ ಮಾಡಿದೆ. ಸೊ ಇವಾಗ ಎಷ್ಟೊಂದು ಜನ ನೋಡ್ತಿರ್ತೀರಲ್ಲ ಈ ವಿಡಿಯೋಸ್ನ, ನಿಮ್ಮ ಆಫೀಸಲ್ಲೂ ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲೂ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರಾ, ಅಥವಾ ಬರೀ ನಿಮ್ಮ ಮನೆಯಲ್ಲಷ್ಟೇ ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ, ತುಂಬ ಗ್ರ್ಯಾಂಡಾಗಿರುತ್ತಾ ಅಂತ ಹೇಳಿ. ಎಲ್ಲ ಆದಮೇಲೆ ನಾವು ಕುತ್ಕೊಂಡು ಮಾತಾಡ್ತಾ ಇದ್ದು. ಅವಾಗವಾಗ ಬ್ರೇಕ್ ಮಧ್ಯೆ ತೊಗೊಂಡು ಮಾತಾಡ್ತಿರ್ತೀವಿ. ಕಂಟಿನ್ಯೂಸ್ಸಾಗಿ ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಬ್ರೇಕ್ ಅನ್ನೋದು ಮಧ್ಯೆ ಮಧ್ಯೆ ಬೇಕೇ ಬೇಕು. ಅದಾದಮೇಲೆ ಕೆಲವು ಆಟಗಳನ್ನ ಇಟ್ಟಿದ್ರು. ನಾನು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಮ್ಯೂಸಿಕಲ್ ಚೇರ್ ಇತ್ತು, ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಬಟ್ ನಾನು ಜಾಸ್ತಿ ಹೊತ್ತು ಇರಲೇ ಇಲ್ಲ ಅಲ್ಲಿ. ಔಟಾಗಿ ನಾನು ಹೊರಗಡೆ ಬಂದುಬಿಟ್ಟೆ. ಎಷ್ಟೊಂದು ಸಲ ಅಯ್ಯೋ ಇದಕ್ಕೆಲ್ಲ ಹೋಗಬೇಕಾ, ಯಾರು ನೋಡಿದವ್ರು ಏನು ಅಂದ್ಕೊಳ್ತಾರೆ, ಹೆಂಗೆ ಏನು ಅಂತ ಅನಿಸುತ್ತೆ. ಕೆಲವೊಂದು ಸಲ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಖುಷಿ ಅಂತ ಅನಿಸುತ್ತೆ. ಹೋಗಿ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡಬೇಕು ಅಂತಲೂ ಅನಿಸುತ್ತೆ. ಹಾಗೆ ಈ ಸಲ ನಾನು ರೋನಕ್ ಇಬ್ಬರು ಹೋಗಿದ್ದು. ರೋನಕ್ ಸ್ವಲ್ಪ ಜಾಸ್ತಿ ಹೊತ್ತು ಆಟ ಆಡಿದ್ಲು, ನಾನು ಬೇಗ ಔಟ್ ಆಗಿಬಿಟ್ಟೆ, ಹೊರಗಡೆ ಬಂದುಬಿಟ್ಟೆ. ಹಾಗೆ ಏನದು ಪೇಂಟಿಂಗದು ಕೂಡ ಒಂದು ಕಾಂಪಿಟೇಷನ್ ಇತ್ತು, ಅದಕ್ಕೂ ಗಿಫ್ಟೆಲ್ಲ ಕೊಡ್ತಾಯಿದ್ರು. ನೆಕ್ಸ್ಟ್ ಯಕ್ಷಗಾನ ಮಾಡೋದಕ್ಕೆ ಅಂಥೇಳಿ ಕರೆಸಿದ್ರು. ಚೆನ್ನಾಗಿತ್ತು. ಅಂದರೆ ಯಕ್ಷಗಾನ ಅಂತ ಅಂದ್ರೇ ಒಂದು ಸ್ಟೋರಿ ಹೇಳೋದಲ್ವ ಅದರಲ್ಲಿ. ನಾವು ಯಾವತ್ತೂ ಯಕ್ಷಗಾನ ಅಷ್ಟು ಹತ್ರದಿಂದ ನೋಡಿಲ್ಲದೆ ಇರೋ ಕಾರಣ ನಮಗೆ ಅವ್ರು ಏನು ಸ್ಟೋರಿ ಹೇಳ್ತಾರೆ, ಯಾವುದ್ರ ಬಗ್ಗೆ ಏನು ಸ್ವಲ್ಪನೇ ಏನಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ತುಂಬ ಹೊತ್ತು ಇತ್ತದು. ಇಬ್ಬರೂ ಸಪ್ರೇಟಾಗಿ ಒಂದು ಪರ್ಫಾಮೆನ್ಸ್ನ ಕೊಟ್ಟರು. ಅದಾದಮೇಲೆ ನನಗೆ ನಿಜವಾಗ್ಲೂ ಟು ಬಿ ಆನೆಸ್ಟ್ ನಂಗೆ ಅರ್ಥ ಆಗಲಿಲ್ಲ. ಅದರಿಂದ ಸ್ಟೋರಿ ಅಂತೂ ಖಂಡಿತವಾಗ್ಲೂ ಇರುತ್ತೆ, ಬಟ್ ನನಗೇನು ಅರ್ಥ ಆಗಲಿಲ್ಲ. ನಂಗೆ ಡ್ಯಾನ್ಸ್ ನೋಡಿದೆ ಅಷ್ಟೆ. ಅದಾದಮೇಲೆ ಬೆಸ್ಟ್ ಡ್ರೆಸ್ ಕಾಂಪಿಟೇಷನ್ ಕೂಡ ಇತ್ತು. ಅದರಲ್ಲೂ ಅಂದರೆ ಇಷ್ಟ ಇರೋರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲ ಅಂದರೆ ಕೆಲವೊಂದು ಸಲ ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ನೀನು ಹೋಗು ಅಂತ ತಿಳಿಬಿಡೋರು. ಸೊ ಆ ಥರನೂ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಸಮ್ಹೌ ನಮ್ಮ ಒಂದು ಟೀಮಿಂದ ರೋನಕ್ ಜಾನ್ ಕೂಡ ಅವರು ಹೋಗಿದ್ಲು. ಹಾಗೆ ಅದ್ರ ಜೊತೆ ನಿಧಿ ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದಳು. ಅದು ಹೆಂಗೇನು ಗೊತ್ತಾ, ನೀವು ವಿನ್ ಆಗ್ತೀಯೋ ಬಿಡ್ತೀಯೋ ಅದು ಸೆಕೆಂಡ್ರಿ, ಬಟ್ ನೀ ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡ್ತೀಯಲ್ಲ, ದಟ್ ಈಸ್ ಆಲ್ ರಿಕ್ವೈರ್ಡ್ ಅಂತ ಅನಿಸುತ್ತೆ. ಸೊ ಇದೆಲ್ಲ ಆದಮೇಲೆ
ಇದೆಲ್ಲ ಆದಮೇಲೆ ಅಂದರೆ ಇಲ್ಲಿ ಡೈರೆಕ್ಟರ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಅಂತ ಅನ್ನೋದಕ್ಕಿಂತ ಕಂಪೇರಿಟಿವ್ಲಿ ಬೇರೆ ಕಂಪ್ನೀಸಿಂದಾಗಿ ಮ್ಯಾನೇಜರಿಗೆ ರೀಚ್ ಆಗಬೇಕು, ಆಮೇಲೆ ಡೈರೆಕ್ಟರ್ ರೀಚ್ ಆಗಬೇಕು ಆ ಥರ. ಬಟ್ ನಮ್ಮ ಕಂಪ್ನಿಯಲ್ಲಿ ಆ ಥರ ಏನಿಲ್ಲ. ಇಫ್ ಯು ವಾಂಟ್ ಟು ರಿಯಲಿ ಟಾಕ್ ವಿತ್ ದೆಮ್ ಅಂತಂದರೆ ಡೈರೆಕ್ಟಾಗಿ ಹೋಗಿ ಮಾತಾಡ್ಬೋದು, ಆ ಥರ ಇದೆ. ಅಂದರೆ ಅದೊಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಇವರಿಬ್ಬರು ನೋಡಿ, ಡೈರೆಕ್ಟರ್ಸ್ ಇಬ್ಬರು ತುಂಬ ಚಿಲ್ಲಾಗಿ ಡ್ಯಾನ್ಸ್ ಮಾಡಿಕೊಂಡು ಹೋದರು. ನೆಕ್ಸ್ಟು ಇದೇ ಇರುತ್ತಲ್ಲ, ಎಲ್ಲ ಫಂಕ್ಷನ್ಸ್ ಮುಗಿದ ಮೇಲೆ ಸ್ನ್ಯಾಕ್ಸ್ ಅಂತ ಇಟ್ಟಿದ್ರು. ನಾವು ವೆಯ್ಟ್ ಮಾಡ್ತಿದ್ದೋ ಯುಗಾದಿ ಹಬ್ಬಕ್ಕೆ ಏನು ಕೊಡ್ತಾರೆ ಅಂತ ಹೇಳಿ. ಯೂಶ್ವಲಿ ತುಂಬ ಸಲ ಸಮೋಸ, ಜಲೇಬಿ ಈ ಥರ ಕೊಡ್ತಿದ್ರು. ನಾವು ಈ ಸಲ ಏನು ಕೊಡ್ತಾರೆ ಅಂತ ನೋಡ್ತಿದ್ದೋ. ಬಟ್ ಈ ಸಲ ವೆರೈಟೀಸ್ ಕೊಟ್ಟಿದ್ರು. ಯುಗಾದಿ ಹಬ್ಬಕ್ಕೆ ತಕ್ಕಂತೆ ಆ ಒಂದು ಪ್ಲೇಟ್ನ ರೆಡಿ ಮಾಡಿದರು ಅಂತ ಹೇಳಬಹುದು. ಸೊ ಏನೇನು ಕೊಟ್ಟಿದ್ರಪ್ಪ ಅಂತಂದರೆ ಮ್ಯಾಂಗೋ ಚಿತ್ರಾನ್ನ ಕೊಟ್ಟಿದ್ದರು, ಹಾಗೆ ವಡೆ ಕೊಟ್ಟಿದ್ದರು, ಮೈಸೂರು ಪಾಕಿತ್ತು, ಅದ್ರ ಜೊತೆಗೆ ಕಾಯಿ ಒಬ್ಬಟ್ಟು ಕೂಡ ಕೊಟ್ಟಿದ್ದರು, ಅಂದರೆ ಹೋಳಿಗೆನ ಕೊಟ್ಟಿದ್ದರು. ಈ ಸಲ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಅಂತ ಹೇಳ್ಬೋದು. ಖುಷಿ ಆಯಿತು. ಹಾಗೆ ಎಲ್ಲ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು. ನಾವು ಬಂದು ನಮ್ಮ ಪ್ಲೇಸಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಏನೇನಾಯಿತು ಬೆಳಿಗ್ಗೆಯಿಂದ, ಯಾರು ಹಿಂಗೆ ಯಾವ ಥರ ಡ್ರೆಸ್ ಆಗಿದ್ರು, ಯಾವ ಕಾಂಪಿಟೇಷನ್ ಹೆಂಗಿತ್ತು, ಅವರು ಪ್ರೈಸ್ ಕೊಟ್ಟಿದ್ದು ನಿಜವಾಗ್ಲೂ ವರ್ತ್ ಇಟ್ಟ ಇಲ್ವಾ, ಎಲ್ಲನೂ ಮಾತಾಡಬೇಕಲ್ವ. ಅದನ್ನೆಲ್ಲ ಮಾತಾಡಿಕೊಂಡು ನಾವು ಕೊನೆಗೆ ಈ ಕೊಟ್ಟಿದ್ದ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ತಿದ್ದೋ. ಆಲ್ಮೋಸ್ಟ್ ಅವರು ಕೊಟ್ಟಿದ್ದ ಟೈಮಿಂಗ್ ಬಂದು ಒಂದು ಆಗಿತ್ತು 5:30 ಏನೋ ಆಗಿತ್ತು. ಇನ್ನೊಂದೇನಪ್ಪ ಅಂದರೆ ಆಫೀಸಲ್ಲಿ ಏನಾದ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ನಮ್ಮದು ಇಷ್ಟು ಟೀಮ್ ಇದೆಯಲ್ಲ, ನಾವು ಯಾರೂ ಮಿಸ್ ಮಾಡದೆ ಬರ್ತೀವಿ. ಯಾಕಂದರೆ ಅಟ್ಲೀಸ್ಟ್ ಇವಾಗ ವಾರದಲ್ಲಿ ಒಂದಿನ ನಾನು ಬಂದರೆ ಇನ್ನೊಂದು ದಿನ ಇನ್ನೊಬ್ಬರು ಬಂದಿರಲ್ಲ. ಸೊ ಆ ಥರ ಇರುತ್ತೆ. ಏನಾದರೂ ಒಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತಂದರೆ ವಿ ಮೇಕ್ ಶೋರ್ ಎವ್ರಿ ಒನ್ ಟು ಕಮ್, ಆ ಥರ ಇರುತ್ತೆ. ಎಲ್ಲರೂ ಇದ್ದರೆ ಚೆನ್ನಾಗಿರುತ್ತಲ್ವ. ಓಕೆ, ಆ ಥರ ಡ್ರೆಸ್ ಮಾಡ್ಕೊಂಬಂದಿರ್ತೀವಿ, ಈ ಥರ ಡ್ರೆಸ್ ಮಾಡ್ಕೊಂಬಂದಿರ್ತೀವಿ. ಇನ್ನೇನಾದರೂ ದೀಪಾವಳಿ ಈ ಥರ ಟೈಮಲ್ಲಿ ಅಂತಂದರೆ ತುಂಬ ಏನು ಹಾಕ್ಕೊಳ್ಳೋದಪ್ಪ ಅಂತ ಒಂದು 15 ದಿನ ಮುಂಚೆನೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ನಮ್ಮದು. ಸೊ ಇಷ್ಟ ಆಗಿತ್ತು ನನ್ನ ಒಂದು ಈ ವ್ಲಾಗ್ನ ಕತೆ. ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ಗೊತ್ತಲ್ಲ ನಿಮಗೆ, ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚು ವೀಡಿಯೋಸ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂತ ಹೇಳ್ತೀನಿ.